ಹಾಯ್, ಇವತ್ತು ನಾನು ಕೊಬ್ಬರಿ ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ಬೇಕಾದ್ರೆ ಸಾಮಗ್ರಿ ನೋಡೋಣ. ಇಲ್ಲಿ ನಾನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಬೌಲು. ಹಾಗೆ ಹುರುಗಡ್ಲೆ ಅಥವಾ ಪುಟಾಣಿ, ಜೀರಿಗೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಬೆಳ್ಳುಳ್ಳಿ ಹೆಸರು 4-5, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇವಾಗ ಮಿಕ್ಸಿ ಜಾರ್ಗೆ ಕಟ್ ಮಾಡ್ಕೊಂಡಿರೋ ಕೊಬ್ಬರಿ ಹಾಕ್ಕೊಳ್ಳೋಣ. ಅದಕ್ಕೆ ಪುಟಾಣಿ ಹಾಕ್ಕೊಳ್ಳೋಣ. ಪುಟಾಣಿ ಅಥವಾ ಹುರುಗಡ್ಲೆ. ಅದಕ್ಕೆ ಬೆಳ್ಳುಳ್ಳಿ ಹೆಸರು ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ 2 ಹಾಕೋರಿ ಅಥವಾ 1 ಹಾಕೋರಿ. ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ನೀವು ಖಾರ ಜಾಸ್ತಿ ಇರ್ತೀನಂದ್ರೆ 4 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಇಲ್ಲ ಖಾರ ಕಡಿಮೆ ತಿಂತೀನಂದ್ರೆ 2 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಇಲ್ಲ ಕೊತ್ತಂಬರಿನೂ ಮೇಲೆ ಒಗ್ಗರಣೆಯಲ್ಲಿ ಹಾಕೋತೀನಂದ್ರೆ ಹಾಕ್ಕೋಬೋದು. ನಾನು ಅರ್ಧ ಇದರಲ್ಲಿ ಅರ್ಧ ಒಗ್ಗರಣೆಯಲ್ಲಿ ಹಾಕ್ಕೊಳ್ತೀನಿ. ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಮಿಕ್ಸರ್ಗೆ ಹಾಕ್ಕೊಂಡು ಬರ್ತೀನಿ. ಇವಾಗ ನಾವು ಆವಾಗಲೇ ನೀರು ಹಾಕಲಾರ್ದೆ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಈ ಥರ ಮಾಡೋದ್ರಿಂದ ಕೊಬ್ಬರಿ ಉಳಿಯೋದಿಲ್ಲ, ಹಾಗಾಗಿ ಸಣ್ಣ ಆಗುತ್ತೆ. ಇವಾಗ ಮಿಕ್ಸರ್ಗೆ ಹಾಕ್ಕೊಂಡು ಬಂದಿದ್ದೀನಿ ವೀಕ್ಷಕರೇ, ನೋಡೋಣ ಬನ್ನಿ. ಈ ಥರ ಸಣ್ಣಗೆ ಆಗಿರಬೇಕು, ಇಲ್ಲ ತರಿಯಾಗಿ ಉಳಿದಿತ್ತಂದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಆದಷ್ಟು ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಬನ್ನಿ ಇವಾಗ ಒಗ್ಗರಣೆ ಹೊಡೆಯೋಣ. ಬನ್ನಿ ಇವಾಗ ಒಲೆ ಮೇಲೆ ಒಂದು ಈ ಥರದ ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಇವಾಗ ಇದು ಕಾದಿದೆ, ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ಲಿ. ನೋಡಿ, ಇವಾಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟ ಅನ್ನತ್ತಾಗ ಇವಾಗ ಕರಿಬೇವು ಹಾಕ್ಕೊಳ್ಳೋಣ. ಹಾಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಳ್ಳೋಣ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕ್ಕೊಂಡು ಬಂದಿವಲ್ಲ ಅದು ಹಾಕ್ಕೊಳ್ಳೋಣ. ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ತಿಳಿ ಬೇಕಂದ್ರೆ ತಿಳಿ ಮಾಡ್ಕೊಬೋದು. ಇವಾಗ ಚಟ್ನಿ ರೆಡಿ ಆಗಿದೆ. ಇವಾಗಲೇ ಉಪ್ಪಾಗಿದ್ರೆ ನೋಡ್ಕೊಳ್ಳಿ. ಉಪ್ಪಾಗಿಲ್ಲ ಅಂದ್ರೆ ಉಪ್ಪು ಹಾಕ್ಕೊಳ್ಳಿ. ಆವಾಗಲೇ ನಾವು ಮಿಕ್ಸರ್ಗೆ ಹಾಕೋಬೇಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ಉಪ್ಪು ಆಗಿರುತ್ತೆ. ಬಟ್ ಆಗಿಲ್ಲ ಅಂದ್ರೆ ಹಾಕ್ಕೋಬೋದು. ಬನ್ನಿ ಇವಾಗ ಕೊಬ್ಬರಿ ಚಟ್ನಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀವು ಕೂಡ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.